ಸರ್ ಕೇವಲ 11,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ನಿಮ್ಮ ಪೆಟ್ರೋಲ್ ಸ್ಕೂಟರ್ಗಳನ್ನ ಈ ತರ ಎಲೆಕ್ಟ್ರಿಕ್ ಗಾಡಿಯಾಗಿ ಮಾಡ್ಕೊಡ್ತೀವಿ. ಈ ತರ ಗಾಡಿಗಳ ಕಂಡೀಷನ್ ಹಿಂಗ್ ಬಂದಿರುತ್ತೆ ನೋಡಿ, ಈ ತರ ಮಾಡಿಸ್ಕೊಡ್ತೀವಿ ಗಾಡಿನ. ಗಾಡಿ ಚಾರ್ಜ್ ಆಗಿ ಖಾಲಿ ಆಗಿ ಓಡಲ್ಲ ಅಂತ ರೇಂಜ್ ಆಂಗ್ಸೈಟಿ ಇದೆಯಾ? ತಲೆ ಕೆಡ್ಸ್ಕೊಬೇಡಿ, ಬನ್ನಿ ಸ್ವಾಪಿಂಗ್ ಸ್ಟೇಷನ್ ಕೊಡಿಸ್ತೀನಿ. ಬ್ರೇಕ್ ಶೂಸ್ ಆಯ್ತಾ ಚೇಂಜ್ ಮಾಡ್ಕೊಳ್ಳಿ, ಯಾವ್ದಾದ್ರು ಸ್ವಿಚ್ ಆಯ್ತಾ ಚೇಂಜ್ ಮಾಡ್ಕೊಳ್ಳಿ, ಅಷ್ಟೇ ಸರ್. ಸರ್ವಿಸ್ ಅಂತ ಇನ್ನೇನು ಬರಲ್ಲ ಈ ಗಾಡಿಯಲ್ಲಿ. ಸರ್ ಪೆಟ್ರೋಲ್ ಓಡಿಸ್ತೀನಿ ಅಂದ್ರೆ ನೀವು 4 ರೂಪಾಯಿಂದ 4 ರೂಪಾಯಿ 40 ಪೈಸಾ ಪರ್ ಕಿಲೋಮೀಟರ್ ಇರುತ್ತೆ ನಿಮಗೆ. ಈ ಗಾಡಿ ಒಳಗಡೆಗೆ ಬರೀ 20 ರಿಂದ 25 ಪೈಸಾ ಅಷ್ಟೇ ಪರ್ ಕಿಲೋಮೀಟರ್. ಸ್ವಾಪಿಂಗ್ ಆಪ್ಷನ್ ಯಾರಿಗಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ಜನಕ್ಕೆ ಮಾತ್ರ ಸ್ವಾಪಿಂಗ್ ಇದು ಆಪ್ಷನ್ಸ್ ಅವೈಲೇಬಲ್ ಇರೋದು. 1200 ರಿಂದ 1400 ಸ್ವಾಪಿಂಗ್ ಸ್ಟೇಷನ್ಸ್ ಅವೈಲೇಬಲ್ ಇದೆ. ನೀವು ಈ ಬ್ಯಾಟ್ರಿ ಓಪನ್ ಆಗಬೇಕಂದ್ರೆ ಚಾರ್ಜಿಂಗ್ ಸ್ಟೇಷನ್ ಹತ್ರನೇ ಹೋಗಬೇಕು, ಬೇರೆ ಕಡೆ ಎಲ್ಲೂ ಓಪನ್ ಆಗಲ್ಲ. 4 ಅವರ್ಸ್ ಚಾರ್ಜ್ ಮಾಡಿದ್ರೆ 80 ಕಿಲೋಮೀಟರ್ಸ್ ತನಕ ಮೈಲೇಜ್ ಬರುತ್ತೆ. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತಪ್ಪ? ಆಲ್ಮೋಸ್ಟ್ 65 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ರೀಸೆಂಟ್ ಆಗಿ ನಮಗೆ ಒಂದು 6-7 ವರ್ಷದ ಹಳೆ ಗಾಡಿಗಳು ಕೂಡ ತಗೊಂಡ್ಬಂದು ಕನ್ವರ್ಟ್ ಮಾಡ್ಸ್ಕೊಂಡು ತೊಗೊಂಡೋಗಿದ್ದಾರೆ. ನೀವು ಎಷ್ಟು ಕಿಲೋಮೀಟರ್ ಬೇಕಾದ್ರೆ ಓಡಿಸ್ಬೋದು ದಿನಕ್ಕೆ. ಆಗೋದಿಲ್ಲ, ಬೈಕ್ಗಳೆಲ್ಲ ಆಗಲ್ಲ. ಇದು ಏನಿದ್ರು ಬರೀ ಗೇರ್ಲೆಸ್ ಐಸಿ ಇಂಜಿನ್ ಸ್ಕೂಟರ್ಸ್ ಅಂತ ಕರಿತೀವಲ್ಲ, ಸ್ಕೂಟರ್ಸ್ಗೆ ಮಾತ್ರ ಕನ್ವರ್ಷನ್ ಮಾಡೋದಕ್ಕಾಗುತ್ತೆ. 10,000 ರೂಪೀಸ್ ತಗೊಂಬಂದು ಕೊಡಿ, ನಿಮ್ಮ ಗಾಡಿ ಬಿಟ್ಟೋಗಿ 4 ರಿಂದ 5 ದಿವಸದೊಳಗೆ ನಿಮ್ಮ ಗಾಡಿ ಕನ್ವರ್ಟ್ ಮಾಡಿ ಕೊಡ್ತೀವಿ. ನಮಸ್ಕಾರ ಮಸಾಲಾ ಚಾಯ್ ವ್ಯೂವರ್ಸ್ಗೆ, ವೆಲ್ಕಮ್ ಟು ಗ್ರೀನ್ ಟೈಗರ್. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪೆಟ್ರೋಲ್ ಸ್ಕೂಟರ್ನ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು, ಅದು ಕಡಿಮೆ ಬೆಲೆ ಒಳಗಡೆಗೆ ಸರ್ವಿಸ್ ಇಲ್ಲದೆ ಇದ್ದಂಗೆ ಗಾಡಿನ ನಿಮ್ದು ಓಡಿಸಿ ಎಷ್ಟು ದುಡ್ಡು ಉಳಿಸ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಬನ್ನಿ ಇವತ್ತು. ಗಾಡಿ ನೋಡಿ ಹೇಗಿದೆ, ಹೋಂಡಾ ಆಕ್ಟಿವಾ. ಪೆಟ್ರೋಲಲ್ಲಿ ಓಡುತ್ತೆ ಅನ್ಕೊಂಡ್ರಾ? ಇಲ್ಲ, ಇದನ್ನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿದೀವಿ. ಈ ಗಾಡಿ ರಿವರ್ಸಲ್ ಕೂಡ ಓಡುತ್ತೆ, ಗೊತ್ತಾ ನಿಮಗೆ? ಇದೆಲ್ಲ ನಮ್ಮ ಈ ಫ್ಲೀಟ್ ಆಪರೇಟರ್ಸ್ ಇದಾರಲ್ಲ, ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ ಓಡಿಸೋಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ. ಇದು ಯಾವ ತರ ಅಂತ ಹೇಳಿದ್ರೆ ಮುಂದೆ ನಿಮಗೆ ತೋರಿಸ್ಕೊಡ್ತೀವಿ, ಬನ್ನಿ. ಸರ್ ಈ ಗಾಡಿಗೆ ಸರ್ವಿಸೇ ಬೇಡ ಅಲ್ವಾ? ಪೆಟ್ರೋಲ್ ಗಾಡಿ ಆದ್ರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸು, ಗೇರ್ ಬಾಕ್ಸ್ ಆಯಿಲ್ ಚೇಂಜ್ ಮಾಡಿಸು, ಪ್ಲಗ್ ಹಾಕ್ಸು, ಫಿಲ್ಟರ್ ಚೇಂಜ್ ಮಾಡು, ಅವೆಲ್ಲ ತಲೆ ಬಿಸಿನೇ ಇಲ್ಲ. ಜಸ್ಟ್ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ತಾರೆ, ಓಡಿಸ್ತಾ ಇರಿ. ಇದು ನಮ್ಮ ಸಂಸ್ಥೆ ಬಂದು ARI ಸರ್ಟಿಫೈಡ್. ARI ಸರ್ಟಿಫೈಡ್ ಅಂದ್ರೆ ಆಟೋಮೋಟಿವ್ ರಿಸರ್ಚ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಸಂಸ್ಥೆ ಬಂದ್ಬಿಟ್ಟು ಯಾವುದೇ ಒಂದು ಕಂಪನಿ, 2 ವೀಲರ್ ಕಂಪನಿ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಆಟೋಮೊಬೈಲ್ ಕಂಪನಿಗಳು ರೋಡ್ ಮೇಲೆ ಗಾಡಿ ಇಳಿಸಬೇಕು ಅಂತಂದ್ರೆ ಈ ಸಂಸ್ಥೆಯಿಂದ ಒಂದು ಅಪ್ರೂವಲ್ ಅಂತ ತಗೋಬೇಕಾಗಿರುತ್ತೆ. ಸೊ ನಮ್ಮ ಸಂಸ್ಥೆಗೆ ಈ ಕಂಪನಿಯಿಂದ ಒಂದು ARI ಇಂದ ಸರ್ಟಿಫಿಕೇಶನ್ ಆಗಿದೆ. ಆ ಸರ್ಟಿಫಿಕೇಟ್ ನ ತಗೊಂಡ್ಬಂದು ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರಿಗೆ ಅದನ್ನ ಸಲ್ಲಿಸಿ, ಅದನ್ನ ಇಶ್ಯೂ ಮಾಡಿಸಿ, ಅದರಿಂದ ಒಂದು ಅಪ್ರೂವಲ್ ಕೂಡ ತಗೊಂಡಿದ್ವಿ. ಸೊ RTOದಲ್ಲಿ ಎಲ್ಲಾ ತರದ್ದು ಅಪ್ರೂವಲ್ಸ್ ಆಗಿದೆ. ಸರ್ ಇವಾಗ ನಾನು ನಿಮಗೆ ತೋರಿಸ್ದಂಗೆ ಇದೊಂದು ಗಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದರೊಳಗಡೆ ನಿಮಗೆ ಸ್ವಾಪಿಂಗ್ ಆಪ್ಷನ್ ಅಂತ ಕೊಡ್ತಾ ಇದ್ದೀವಿ. ಸ್ವಾಪಿಂಗ್ ಆಪ್ಷನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ದಿನಕ್ಕೆ ಒಂದು 65 ರಿಂದ 70 ಕಿಲೋಮೀಟರ್ ಓಡಿಸ್ತೀನಿ ಅಂತ ಖಂಡಿತವಾಗಿತ್ತು ಅಂತಂದ್ರೆ ಅಂಥವ್ರಿಗೆ ಮಾತ್ರ ಈ ಆಪ್ಷನ್ಸ್ ವರ್ಕೌಟ್ ಆಗುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ 11,000 ರೂಪೀಸ್ ತಗೊಂಬಂದು ಕೊಡಿ, ನಿಮ್ಮ ಗಾಡಿ ಬಿಟ್ಟೋಗಿ 4 ರಿಂದ 5 ದಿವಸದೊಳಗೆ ನಿಮ್ಮ ಗಾಡಿ ಕನ್ವರ್ಟ್ ಮಾಡಿ ಕೊಡ್ತೀವಿ. ಹೆಂಗ್ ವರ್ಕ್ ಆಗುತ್ತೆ? ಥ್ರೂ ಔಟ್ ಬ್ಯಾಂಗ್ಳೂರ್ ಒಂದು ಸ್ವಾಪಿಂಗ್ ಸ್ಟೇಷನ್ಸ್ ಎಲ್ಲಿದೆ, ಯಾವ ತರ ಇರುತ್ತೆ ಅನ್ನೋದಕ್ಕೆ ನಿಮಗೆ ಎಕ್ಸಾಂಪಲ್ ಬೇಕು ಅಂದ್ರೆ, ಮೆಟ್ರೋ ಸ್ಟೇಷನ್ಸ್ ಪಕ್ಕ ನೀವು ನೋಡಿರ್ಬೋದು, ಇಂಡೋಫಾಸ್ಟ್ ಅಂತ ಒಂದು ಕಂಪ್ನಿ ಇದೆ. ಅವ್ರ ಜೊತೆಗೆ ನಮ್ದು ಕೊಲಾಬ್ರೇಷನ್ ಆಗಿದೆ. ಸೊ ಅಲ್ಲಿ ನಿಮಗೆ ಸ್ವಾಪಿಂಗ್ ಬ್ಯಾಟ್ರಿಗಳು ಸಿಗುತ್ತೆ. ಸ್ವಾಪಿಂಗ್ ಬ್ಯಾಟ್ರಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗಾಡಿ ಒಳಗೆ ಒಂದು ಬ್ಯಾಟ್ರಿ ಇರುತ್ತೆ, ಅದಕ್ಕೆ ಜೊತೆಗೆ ನಿಮಗೊಂದು RFID ಅಂತ ಇರುತ್ತೆ. RFID ಕೊಟ್ಟಿರ್ತೀವಿ. ಸ್ವಾಪಿಂಗ್ ಸ್ಟೇಷನ್ ಹತ್ರ ಹೋಗಿ ಈ ಒಂದು RFIDನ ನೀವು ಅಲ್ಲಿ ಸ್ವಾಪಿಂಗ್ ಸ್ಟೇಷನ್ ಹತ್ರ ತೋರಿಸಿದ್ರೆ ನಿಮಗೆ ಅಲ್ಲಿ ಈ ತರದ್ದು ಒಂದು ಫುಲ್ ಚಾರ್ಜ್ ಆಗಿರೋ ಬ್ಯಾಟ್ರಿ ಬರುತ್ತೆ. ಚಾರ್ಜಿಂಗ್ ಸ್ಟೇಷನ್ ಹತ್ರ ಹೋಗಿ ತೆಗೀರಿ, ಹಾಕೊಳ್ತಾ ಇರಿ. ಇದನ್ನೇ ನಾನು ಹೇಳಿದ್ದು ರೇಂಜ್ ಆಂಗ್ಸೈಟಿ ಅಂತ. ಅಂದ್ರೆ ಈಗ ನೀವು ಗಾಡಿ ಓಡಿಸ್ಬೇಕಾದ್ರೆ ಬ್ಯಾಟ್ರಿ ಖಾಲಿ ಆಗೋದ್ರೆ ಏನ್ ಮಾಡ್ಲಿ? ಪೆಟ್ರೋಲ್ ಗಾಡಿ ಆದ್ರೆ ಪೆಟ್ರೋಲ್ ಬಾಟಲ್ ತುಂಬ್ಕೊಂಬಂದು ಹಾಕೋಬಹುದು ಅಂತ. ಬಟ್ ಇದ್ರೊಳಗಡೆಗೆ ಬ್ಯಾಟ್ರಿ ತಗೊಂಡೋಗಿ ಸ್ವಾಪ್ ಮಾಡ್ಕೊಳ್ಳಿ, ತಗೊಂಬಂದು ಹಾಕೊಳ್ಳಿ. ಇದು ಒಂದು ಆಪ್ಷನ್ ಬಂದು ನೀವು ದಿನಕ್ಕೆ 50 ಕಿಲೋಮೀಟರ್ 60 ರಿಂದ 70 ಕಿಲೋಮೀಟರ್ ಓಡಿಸ್ತೀನಿ ಅನ್ನೋರಿಗೆ ಮಾತ್ರ ಇದು ವರ್ಕೌಟ್ ಆಗೋದು. ಸೊ ಇದು ಒಂದು ಆಪ್ಷನ್ ಆದ್ರೆ, ಎರಡನೇ ಆಪ್ಷನ್ ಬಂದು ನಮ್ಮ ವೀಕ್ಷಕರಿಗೆ ದಿನಕ್ಕೆ ಒಂದು 40 ರಿಂದ 50 ಕಿಲೋಮೀಟರ್ ಓಡಿಸ್ತೀನಿ ಅಥವಾ 60 ಕಿಲೋಮೀಟರ್ ಓಡಿಸ್ತೀನಿ ಅನ್ನೋರಿಗೆ ಬ್ಯಾಟ್ರಿ ವಿತ್ ಬ್ಯಾಟ್ರಿ ಕೊಡ್ತಾ ಇದೀವಿ. ಇದು ಎಷ್ಟಪ್ಪ ಸ್ಟಾರ್ಟಿಂಗ್ ರೇಂಜ್ ನಿಮಗೆ ಅಂತಂದ್ರೆ 50,000ದಿಂದ ಸ್ಟಾರ್ಟ್ ಆಗುತ್ತೆ ಸರ್. 50,000 ಪ್ಲಸ್ GST ಇದೆ ಅಷ್ಟೇ. ಸರ್ ಅವಾಗಲೇ ನೀವು ಒಂದು ಕ್ವಶನ್ ಕೇಳಿದ್ರಿ, ಸರ್ 1 ಲಕ್ಷ ರೂಪಾಯಿ ಹಾಕಿದ್ರೆ ಹೊಸ ಗಾಡಿಗಳು ಬಂದ್ಬಿಡುತ್ತೆ ಅಂತ ಹೇಳಿ. ಸುಮಾರು ಜನಕ್ಕಿದೆ ಅದು ಕ್ವಶನ್ ಇದ್ದೇ ಇದೆ. 1 ಲಕ್ಷ ರೂಪಾಯಿ ಒಳಗಡೆಗೆ ಅವ್ರು ಗಾಡಿ ಕೊಡಬೇಕು ಅಂತಂದ್ರೆ ಯಾವ ರೇಂಜ್ ಒಳಗಡೆಗೆ ಆ ಗಾಡಿನ ರೆಡಿ ಮಾಡಿರಬೇಕು ಅನ್ನೋದನ್ನ ನೀವೊಂದು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಬ್ಯಾಟ್ರಿ ಕಾಸ್ಟ್ ಆಲ್ಮೋಸ್ಟ್ ಒಂದು 29,000 ರೂಪಾಯಿ ಇದೆ. ಪ್ಲಸ್ ಅದು ಕನ್ವರ್ಷನ್ ಕಾಸ್ಟು, ಕಿಟ್ ಕಾಸ್ಟು ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಒಂದು 49 ರಿಂದ 50,000 ರೂಪಾಯಿ ಬೀಳುತ್ತೆ. ಪ್ಲಸ್ GST ಬೀಳುತ್ತೆ, ಚಾರ್ಜರ್ ಅಡಿಷ್ನಲ್ ಆಗಿ ತಗೋಬೇಕಾಗಿರುತ್ತೆ. ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಅವ್ರು 1 ಲಕ್ಷ ಕೊಡ್ತಾರೆ ಅಂತಂದ್ರೆ ಕ್ವಾಲಿಟಿ ಆಫ್ ಮಟೀರಿಯಲ್ ಏನು ಯೂಸ್ ಮಾಡಿರ್ತಾರೆ ನೋಡ್ಬೋದು. ಸೊ ಅದರೊಳಗೆ ಮೇಜರ್ ಆಗಿ ನಿಮಗೆ ಈ ಬ್ಯಾಟ್ರಿ ಸೆಲ್ಸ್ ಬರ್ನ್ಔಟ್ ಇಶ್ಯೂ ಆಗೋಂಥದ್ದೊಂದು ಸಮಸ್ಯೆಗಳು ಬರುತ್ತೆ. ಬಟ್ ಇದರೊಳಗಡೆಗೆ ಆ ಥರ ಎಲ್ಲ ಯಾವುದೂ ಒಂದು ಸಮಸ್ಯೆ ಬರೋದಿಲ್ಲ. ಸರ್ ಸರ್ವಿಸ್ ಅಂತ ಬಂದಾಗ ಈ ಪೆಟ್ರೋಲ್ ಗಾಡಿಗಳಲ್ಲಿ ಬೇಕಾದಷ್ಟು ಸರ್ವಿಸು, ಕೇಳೋಷ್ಟು ಸರ್ವಿಸು ಈ ಗಾಡಿಗಳು ಕೇಳೋದಿಲ್ಲ ನಿಮಗೆ. ಸೊ ಮೇಜರ್ ಆಗಿ ಬ್ರೇಕ್ ಶೂಸ್ ಚೇಂಜ್ ಮಾಡಬೇಕಾಗತ್ತೆ, ಅಥವಾ ಟೈರ್ಗಳು ಚೇಂಜ್ ಮಾಡ್ಬೋದು, ಅಥವಾ ಕೇಬಲ್ಗಳು ಸಣ್ಣ ಪುಟ್ಟ ಇಂಥವು ಮಾತ್ರ. ಇದು ಯಾವ ಬೇಕಾದ್ರೂ ಮೆಕ್ಯಾನಿಕ್ ಮಾಡ್ತಾರೆ. ಇದು ಬಿಟ್ಟು ನಮ್ಮ ಸಂಸ್ಥೆಯಿಂದ ಥ್ರೂ ಔಟ್ ಕರ್ನಾಟಕ ಆಲ್ಮೋಸ್ಟ್ ಒಂದು 60 ಸರ್ವಿಸ್ ಸೆಂಟರ್ಸ್ ಕೊಲಾಬ್ರೇಟ್ ಆಗಿದ್ದೀವಿ. ಸೊ ಬೆಂಗಳೂರಿನಲ್ಲೇ ಆಲ್ಮೋಸ್ಟ್ ಒಂದು 30 ರಿಂದ 40 ಸರ್ವಿಸ್ ಸೆಂಟರ್ಸ್ ಅವೈಲೇಬಲ್ ಇದೆ. ವೀಕ್ಷಕರು ಕಾಲ್ ಮಾಡಿದಾಗ ಕನ್ವರ್ಟ್ ಮಾಡ್ಕೊಂಡಾಗ
ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಅವ್ರು ಅಲ್ಲಿ ತೊಗೊಂಡೋಗಿ ಗಾಡಿನ ಸರ್ವಿಸ್ ಮಾಡಿಸ್ಕೋಬೋದು. ಅವ್ರ ಹತ್ರ ಇರ್ತಕ್ಕಂಥ ಒಂದು ಹಳೆ ಗಾಡಿನ ಅವ್ರು ಸೇಲ್ ಮಾಡೋಕ್ಕೆ ಹೋದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 15 ವರ್ಷ ಆಲ್ಮೋಸ್ಟ್ 10 ರಿಂದ 15 ವರ್ಷ ಗಾಡಿಗಳೇ ಆಗಿರುತ್ತೆ. ರೀಸೆಂಟಾಗಿ ನಮಗೆ ಒಂದು 6-7 ವರ್ಷದ ಹಳೆ ಗಾಡಿಗಳು ಕೂಡ ತೊಗೊಂಬಂದು ಸರ್ವಿಸ್ ಕನ್ವರ್ಟ್ ಮಾಡಿಸ್ಕೊಂಡು ತೊಗೊಂಡೋಗಿದ್ದಾರೆ. ಈ ಗಾಡಿ ನೋಡಿ, ಇದು ಶಿವಮೊಗ್ಗದಿಂದ ಬಂದಿದೆ ಇದು ಆ್ಯಕ್ಚುಲಾಗಿ. ಸೊ ಥ್ರೂಔಟ್ ಕರ್ನಾಟಕದಿಂದ ಸುಮಾರು ಗಾಡಿಗಳು ಕೂಡ ಬರ್ತಾ ಇದೆ ನಮಗೆ. ಸೊ ಜಸ್ಟ್ ಟ್ರೈನ್ ಒಳಗೆ ಹಾಕಿದ್ರೆ ಒಂದು 450 ರೂಪಾಯಿಂದ 580 ರೂಪಾಯಿ ಒಳಗಡೆಗೆ ನಿಮಗೆ ಬೆಂಗಳೂರಿಗೆ ತಲುಪುತ್ತೆ. ನಾವು ತೊಗೊಂಬಂದು ಅದನ್ನು ಕನ್ವರ್ಟ್ ಮಾಡಿ ವಾಪಸ್ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇವಾಗ ತಮ್ಮ ಒಂದು ಕಂಫರ್ಟ್ ಅಂದರೆ ಇವಾಗ ಸುಮಾರು ಒಂದು 10 ವರ್ಷದಿಂದ ನಾನು ಇದೇ ಗಾಡಿ ಓಡಿಸ್ತಾ ಇದ್ದೀನಿ, ನಂಗೆ ತುಂಬ ಕಂಫರ್ಟಬಲ್ ಆಗಿದೆ ಅಂತೇಳಿ ಇರ್ತಾರಲ್ಲ, ಅಂಥವ್ರಿಗೆ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಎರಡನೇದೇನು ಅಂತಂದರೆ, ಆ ಗಾಡಿನ ಸೇಲ್ ಮಾಡೋಕ್ಕೆ ಹೋದರೆ ಮ್ಯಾಕ್ಸಿಮಮ್ ಅಂದರೆ 10 ರಿಂದ 15 ಸಾವಿರ ರೂಪಾಯಿ ಅಷ್ಟೇ ಗಾಡಿಗಳು ಹೋಗೋದು. ಅದನ್ನು ಬಿಟ್ಟು ವಾಪಸ್ ಅವರು ಒಂದು ಒಳ್ಳೆ ಗಾಡಿ, ಚೆನ್ನಾಗಿರೋ ಗಾಡಿ ತೊಗೋಬೇಕು ಅಂದರೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ 2 ಲಕ್ಷದ ತನಕ ಕೊಡಬೇಕು. ಯಾವುದು ಎಲೆಕ್ಟ್ರಿಕ್ ಗಾಡಿ ಪರ್ಚೇಸ್ ಮಾಡಬೇಕು. ಅಥವಾ ಪೆಟ್ರೋಲ್ ಗಾಡಿನೇ ತೊಗೊತೀನಿ ಅಂದ್ರೂ ಇವತ್ತಿನ ದಿವಸಕ್ಕೆ 1,10,000 ರೂಪಾಯಿಂದನೇ ಸ್ಟಾರ್ಟ್ ಆಗ್ತಾ ಇರೋದು ಎಲ್ಲ ಗಾಡಿಗಳು. ಅದ್ರ ಬದಲಿಗೆ ಒಂದು ಕಾಲು ಭಾಗದಷ್ಟು ದುಡ್ಡು ಅಂದರೆ ಒಂದು 50,000 ಪ್ಲಸ್ GST ಅಷ್ಟೇ ಈ ಗಾಡಿಗಳಿಗೆ ಆಗ್ತಾ ಇರೋದು. ಜಸ್ಟ್ ಕನ್ವರ್ಟ್ ಮಾಡಿಕೊಂಡ್ರೆ ಸರ್ವಿಸ್ ಬರಲ್ಲ, ಏನೂ ಇಲ್ಲ. 1 ಕಿಲೋಮೀಟರ್ಗೆ ಬರೀ 25 ಪೈಸಾ ಅಷ್ಟೇ. ಇನ್ನೊಂದು 5-10 ವರ್ಷ ಆರಾಮಾಗಿ ಓಡಿಸ್ಕೋಬೋದು ಗಾಡಿ. ಸರ್, ಇದು ಗಾಡಿ ಚಾರ್ಜಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ MCB ಬರುತ್ತಲ್ಲ ಇಲ್ಲಿ, ಇದನ್ನು ಆಫ್ ಮಾಡಬೇಕು. ಆಫ್ ಮಾಡಿದ ತಕ್ಷಣ ಇದನ್ನ ತೆಗೆದ್ರೆ ಎತ್ಕೊಂಡು ನೀವು ಎಲ್ಲಿಗೆ ಬೇಕಾದ್ರೆ ಚಾರ್ಜಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ. ಅಪಾರ್ಟ್ಮೆಂಟ್ಗಳಲ್ಲಿರೋರಿಗೆ ಕೆಳಗಡೆಗೆ ಒಂದು ಚಾರ್ಜಿಂಗ್ ಆಪ್ಷನ್ ಕೊಡೋದಿಲ್ಲ ಸೊಸೈಟಿಯಿಂದ. ಸೊ ಆವಾಗ ಅವ್ರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡ್ರು ಅಂದರೆ ತುಂಬ ಇಶ್ಯೂಸ್ ಇರುತ್ತೆ. ಸೊ ಇದು ಪೋರ್ಟಬಲ್ ಬ್ಯಾಟ್ರಿ ಆಗಿರೋದ್ರಿಂದ ನೀವು ಎಷ್ಟು ಫ್ಲೋರಲ್ಲಿದ್ದರೂ ತೊಗೊಂಡೋಗ್ಬೋದು, ಚಾರ್ಜ್ ಮಾಡ್ಕೊಂಡು ತೊಗೊಂಡ್ಬರ್ಬೋದು. ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬ್ಯಾಟ್ರಿ ಇಂಡಿಕೇಶನ್ ತೋರಿಸುತ್ತೆ. ಓಕೆ. ಸೊ ಇದರೊಳಗಡೆಗೆ ಇಂಡಿಕೇಶನ್ ಹೆಂಗೆ ಚೆಕ್ ಮಾಡೋದು, ಎಷ್ಟು ಬರುತ್ತೆ ಮೈಲೇಜ್ ಅನ್ನೋದಕ್ಕೆ ಎಲ್ಲ ಇದರೊಳಗೆ ನಿಮ್ಗೆ ಲೆಕ್ಕ ಸಿಕ್ಕೋಗುತ್ತೆ. ಇದು ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಇದು ಫುಲ್ ಇದ್ರೆ 100%, ಈಗ 3/4% ಇದೆ, ಅರ್ಧ, ಕಾಲು, 0. ಸೊ ಇದು ಜಸ್ಟ್ ಕೀ ಆನ್ ಮಾಡಿದ್ರಲ್ಲ, ಈಗ ಇದು ಒಂದು ಬಟನ್ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಯಿತು. ಇದರೊಳಗಡೆ 3 ಮೋಡ್ ಬರುತ್ತೆ ನಿಮಗೆ, ಮೋಡ್ 1, ಮೋಡ್ 2, ಮೋಡ್ 3. ಮೋಡ್ 1 ಒಳಗಡೆ ನಿಮಗೆ ಟಾಪ್ ಸ್ಪೀಡ್ ಬಂದು 30 to 35 ಹೋಗುತ್ತೆ, ಮೈಲೇಜ್ ಬಂದು 70 to 80. ಮೋಡ್ 2 ಒಳಗಡೆಗೆ ನಿಮಗೆ ಟಾಪ್ ಸ್ಪೀಡ್ ಬಂದು ಅರೌಂಡ್ 40 to 45 ಹೋಗುತ್ತೆ, ಮೈಲೇಜ್ ಬಂದು 60 to 70. ಥರ್ಡ್ ಮೋಡ್ ಒಳಗಡೆ ನಿಮಗೆ ಟಾಪ್ ಸ್ಪೀಡ್ ಮ್ಯಾಕ್ಸಿಮಮ್ 65 ತನಕ ಹೋಗುತ್ತೆ, ಮೈಲೇಜ್ ಬಂದು ನಿಮಗೆ 55 to 60 ಕಿಲೋಮೀಟರ್ಸ್ ಬರುತ್ತೆ. ಇದರೊಳಗಡೆಗೆ ರಿವರ್ಸ್ ಆಪ್ಷನ್ ಕೂಡ ಇದೆ. ಹೇಗಪ್ಪ ಅಂತ ಹೇಳಿದ್ರೆ, ಇದು ಗ್ರೀನ್ ಬಟನ್ ಇದೆ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಥ್ರಾಟಲ್ ಕೊಡಿ, ರಿವರ್ಸ್ ಹೋಗುತ್ತೆ ಆಟೋಮೆಟಿಕ್. 11,000 ರೂಪಾಯಿಂದ ಹೇಳಿದ್ದೆ, ಒಂದೇ ಶಾರ್ಟಲ್ಲಿ ಕೊಡ್ತೀನಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 39,000 ರೂಪೀಸ್ ತನಕ ಬರುತ್ತೆ. ಇದು ನೀವು ಎಷ್ಟು ಕಿಲೋಮೀಟರ್ ಬೇಕಾದ್ರೆ ಓಡಿಸ್ಬೋದು ದಿನಕ್ಕೆ. ಅಂದರೆ ನಾನು ಬರೀ 80 ಕಿಲೋಮೀಟರ್ ಓಡಿಸ್ಬೇಕಾ ಅಥವಾ 100 ಕಿಲೋಮೀಟರ್ ಓಡಿಸ್ಬೇಕಾ? ಇಲ್ಲ, ನೀವು ಎಷ್ಟಾಗುತ್ತೋ ಅಷ್ಟು. ಇಡೀ ಬೆಂಗಳೂರಿನಲ್ಲಿ ನಿಮಗೆ ಆಲ್ಮೋಸ್ಟ್ 1200 ರಿಂದ 1400 ಶಾಪಿಂಗ್ ಸ್ಟೇಷನ್ಸ್ ಅವೈಲೇಬಲ್ ಇದೆ. ಸರ್, ಇವಾಗ ಈ ಪ್ಯೂರ್ ಎಲೆಕ್ಟ್ರಿಕ್ ಆಗಿ ನಾವು ನಿಮಗೆ ಆಲ್ಮೋಸ್ಟ್ 11 ಮಾಡೆಲ್ನ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಆಕ್ಟಿವಾ, ಆಕ್ಸಸ್ಸು, ಡಿಯೋ, ಜುಪಿಟರು, ಏವಿಯೇಟರು, ಮೈಸ್ಟ್ರೋ, ಪ್ಲೆಜರು, ಕ್ಲಿಕ್ಸು, ಸ್ವಿಶ್ಶು, ಫಸಿನೋ ಮತ್ತು TVS ವೀಗೋ, ಈ 11 ಗಾಡಿಗಳನ್ನ ನಾವು ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾ ಇದ್ದೀವಿ. ಸುಮಾರು ಜನ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ, ನಮ್ಮದು TVS ಇದೆ, TVS XL ಇದೆ, ಆಮೇಲೆ ಇದು ಯಾವುದು ಪಲ್ಸರ್ ಗಾಡಿ ಇದೆ ಸರ್, ನಮ್ಮದು ಹೀರೋ ಹೋಂಡಾ ಇದೆ. ಆಗೋದಿಲ್ಲ, ಬೈಕ್ಗಳೆಲ್ಲ ಆಗಲ್ಲ. ಇದು ಏನಿದ್ರು ಬರೀ ಗೇರ್ಲೆಸ್ IC ಇಂಜಿನ್ ಸ್ಕೂಟರ್ಸ್ ಅಂತ ಕರಿತೀವಲ್ಲ, ಸ್ಕೂಟರ್ಸ್ಗೆ ಮಾತ್ರ ಕನ್ವರ್ಷನ್ ಮಾಡೋದಕ್ಕಾಗಲ್ಲ. ಸರ್, ಇವಾಗ ಕನ್ವರ್ಟ್ ಆದ ಕೂಡಲೇ ಕಸ್ಟಮರ್ಸ್ಗೆ ಗಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಹ್ಯಾಂಡ್ ಓವರ್ ಮಾಡಿದ್ಮೇಲೆ 2 ಆಪ್ಷನ್ ಕೊಡ್ತೀವಿ. ಒಂದು, ಕಸ್ಟಮರ್ ಡೈರೆಕ್ಟಾಗಿ ಹೋಗಿ RTOದಲ್ಲಿ ಅವರು ಕನ್ವರ್ಷನ್ ಮಾಡಿಸ್ಕೋಬೋದು. ಪೇಪರ್ಸು, ಡಾಕ್ಯುಮೆಂಟೇಷನ್ಸು ಎಲ್ಲ ಏನಿದೆ ಅದನ್ನು ರೆಡಿ ಮಾಡ್ಕೊಡ್ತೀವಿ. ಇಲ್ಲಪ್ಪ, ನನಗೆ ಅಷ್ಟು ಟೈಮ್ ಇಲ್ಲ, ನಾನು ಮಾಡಿಸ್ಕೊಳಕ್ಕಾಗಲ್ಲ, ನೀವೇ ಮಾಡಿಸ್ಕೊಡಿ ಅಂತಂದರೆ ನಾವು ಮಾಡಿಸ್ಕೊಡ್ತೀವಿ. ಅದಕ್ಕೆ ಒಂದಷ್ಟು ಅಡಿಷ್ನಲ್ ಚಾರ್ಜಸ್ ಇರುತ್ತೆ. ನಾವು ಒಂದು ಕಂಪ್ನಿ ಜೊತೆ ಟೈ ಅಪ್ ಆಗಿದ್ದೀವಿ, ಅವರೇ ಮಾಡಿಸ್ಕೊಡ್ತಾರೆ. ಸೊ ಡೈರೆಕ್ಟಾಗಿ ಅವ್ರಿಗೆ ಇಂಟ್ರಾಕ್ಷನ್ ಮಾಡಿಸ್ಕೊಡ್ತೀವಿ, ಅವ್ರು ಅದನ್ನು ಫುಲ್ ಕಂಪ್ಲೀಟಾಗಿ ಮಾಡಿಸ್ಕೊಡ್ತಾರೆ. ಅರೌಂಡ್ 45 ಡೇಸ್ ಒಳಗಡೆಗೆ ಅವ್ರಿಗೆ ಹೊಸ RC ಕಾರ್ಡ್ ಬರುತ್ತೆ. ಸರ್, ಚಾರ್ಜಿಂಗ್ ಸಿಂಪಲ್ಲು ಸರ್. 5 amps ಪ್ಲಗ್ ಇದೆ ನೋಡಿ ಇಲ್ಲಿ. ನಾರ್ಮಲಾಗಿ ನೀವು ಮನೆ ಒಳಗೆ ಮೊಬೈಲ್ ಫೋನ್ಗಳೆಲ್ಲ ಚಾರ್ಜ್ ಮಾಡ್ತಿರಲ್ಲ, ಅಂಥ ಜಾಗದಲ್ಲಿ ತೊಗೊಂಬನ್ನಿ, ಜಸ್ಟ್ ಕನೆಕ್ಟ್ ಮಾಡಿ, ಬ್ಯಾಟ್ರಿನ ಎತ್ಕೊಂಬಂದು ಈ ಥರ ಹಿಂಗೆ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಬ್ಯಾಟ್ರಿ ಚಾರ್ಜ್ 4.5 ಅವರ್ಸ್ಗೆ ನಿಮ್ಮ ಗಾಡಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿರುತ್ತೆ. ಬ್ಯಾಟ್ರಿ ಇಂಡಿಕೇಶನ್ ತೋರಿಸುತ್ತೆ, 0 to 100 ಇಲ್ಲಿ ತೋರಿಸುತ್ತೆ. ಬ್ಲಿಂಕ್ ಆಗ್ತಿರೋದ್ರಿಂದ ಚಾರ್ಜ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾರೆ. ಸರ್, ಇವಾಗ ನಿಮ್ಮ ಗಾಡಿ ಬುಕಿಂಗ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಆದಮೇಲೆ ಗಾಡಿ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ಹೇಳಿದ್ರೆ, ನಿಮ್ಮ ಗಾಡಿನ ಸ್ಲಾಟ್ ಅವೈಲಬಿಲಿಟಿ ಇದ್ದಂಗೆ ಗಾಡಿನ ಪಿಕಪ್ ಮಾಡ್ತೀವಿ. ಪಿಕಪ್ ಆದಮೇಲೆ ಒಂದು ಇನ್ಸ್ಪೆಕ್ಷನ್ ಅಂತ ಮಾಡ್ತೀವಿ. ಇನ್ಸ್ಪೆಕ್ಷನ್ ಮಾಡಿದಾಗ ಅದರಲ್ಲಿ ಕೆಲವು ಪಾರ್ಟ್ಸ್ಗಳೆಲ್ಲ ಹೋಗಿರುತ್ತೆ ನಿಮ್ಮ ಗಾಡಿ ಒಳಗೆ ಹಳೇದು. ಅದನ್ನು ನಿಮಗೆ ತಿಳಿಸ್ತೀವಿ. ಸರ್, ಈ ಥರ ಹಿಂಗಿದೆ, ಅದನ್ನ ನಿಮಗೆ ಮಾಡಿಕೊಡು ಅಂತಂದರೆ ಮಾಡಿಸ್ಕೊಡ್ತೀವಿ ಅಂತೇಳಿ. ನಿಮ್ಮ ಅಪ್ರೂವಲ್ ಮೇಲೆ ಅದನ್ನು ಗಾಡಿನ ಒಳಗಡೆ ತೊಗೊಂಡು ಫಸ್ಟ್ ಗಾಡಿನ ಈ ಥರ ಬಿಚ್ಚಾಕ್ತೀವಿ. ಸೊ ಕಂಪ್ಲೀಟಾಗಿ ಬಿಚ್ಚಾಕಿ ಈ ಥರ ಚಾಸಿ ಎಲ್ಲ ಅಸೆಂಬಲ್ ಮಾಡಿ ಹೊಸ ವೈರಿಂಗ್ ಹಾರ್ನೆಸ್ ಬರುತ್ತೆ. ವೈರಿಂಗ್ ಹಾರ್ನೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಗಾಡಿನ ಕಂಪ್ಲೀಟಾಗಿ ರೀಅಸೆಂಬಲ್ ಮಾಡ್ತೀವಿ. ಈ ಥರ ಆಗುತ್ತೆ, ರೀಅಸೆಂಬಲ್ ಆಗುತ್ತೆ. ಅದಾದಮೇಲೆ ಔಟ್ಪುಟ್ ನಿಮಗೆ ಅಲ್ಲೇ ಇದೆ, ಫ್ರಂಟಲ್ಲಿದೆ ನೋಡಿ ಗಾಡಿ ಬಂದಾಗ ಈ ಥರ ಬರುತ್ತೆ ಹಲತ್ಗಳು. ನಮ್ಗೆ ಬರೋದೆಲ್ಲ ಈ ಥರ ಗಾಡಿಗಳು. ಸಾಮಾನ್ಯವಾಗಿ ನೋಡಿ, ಈ ಥರ ಗಾಡಿಗಳ ಕಂಡೀಷನ್ ಹಿಂಗೆ ಬಂದಿರುತ್ತೆ. ಇದನ್ನ ಬಿಸಾಡಬೇಕು ಅಂತಾನೂ ವೆಯ್ಟ್ ಮಾಡ್ತಾ ಇರ್ತಾರೆ ಜನ. ನೋಡಿ, ಈ ಥರ ಮಾಡಿಸ್ಕೊಡ್ತೀವಿ ಗಾಡಿನ. ಸರ್, ಗಾಡಿಗಳನ್ನ ನೀವು ಹೊರಗಡೆ ಪೇಂಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 9 ರಿಂದ 14 ಸಾವಿರ ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ ಗಾಡಿ ನಾವೇ ಒಂದು ಕನ್ವರ್ಟ್ ಮಾಡ್ಕೊಡ್ತಿರೋದ್ರಿಂದ ಆಲ್ಮೋಸ್ಟ್ ಭಾಳ ನಾಮಿನಲ್ ರೇಟ್, ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 5 ರಿಂದ 6 ಸಾವಿರ ರೂಪಾಯಿ ಒಳಗೆ ಗಾಡಿನ ನೀಟಾಗಿ ರೀಪೇಂಟ್ ಮಾಡಿಸ್ಕೊಡ್ತೀವಿ. ಸರ್, ಆ್ಯಕ್ಚುಲಾಗಿ ಲೀಗಾಲಿಟಿ ಪ್ರಕಾರ ನೋಡಬೇಕು ಅಂದರೆ ಇಂಜಿನ್ಗಳನ್ನ ನಾವು ಸ್ಕ್ರ್ಯಾಪ್ ಹಾಕಿ ಆ ಸ್ಕ್ರ್ಯಾಪ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡೋದಿರುತ್ತೆ.
ಸೊ ನಿಮ್ಮ ಆರ್ ಸಿ ಕಾರ್ಡ್ ಒಳಗಡೆಗೆ ಎಕ್ಸಿಸ್ಟಿಂಗ್ ಇಂಜಿನ್ ನಂಬರ್ ಏನಿರುತ್ತೆ ಅದು ಡಿಲೀಟ್ ಆಗಿ ಹೊಸ ಮೋಟ್ರ್ ನಂಬರ್ ಬರುತ್ತೆ. ಸೊ ಹಾಗಾಗಿ ಈ ಗಾಡಿ ಇಂಜಿನ್ಗಳನ್ನ ಯಾರಿಗೂ ಕೊಡೋದಕ್ಕಾಗಲ್ಲ, ನಾವೇ ಲೀಗಲ್ ಆಗಿ ಸ್ಕ್ರಾಪ್ ಮಾಡಿ ಅದ್ರ ಸರ್ಟಿಫಿಕೇಟ್ನ ಮೇಂಟೈನ್ ಮಾಡಿರ್ತೀವಿ. ಇಲ್ಲಿ ನಿಮ್ಮ ನಂಬರ್ ಇದೆಯಲ್ಲ, ಈ ನಂಬರ್ಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಿಮಗೆ.